ಬೇಡಪ್ಪ ಬೇಡ ಲೋಕಸಭೆ ಉಸಾಬರಿ, ಮಂತ್ರಿ ಸ್ಥಾನ ತ್ಯಜಿಸೋಕೆ ಕೆಲವರಿಗೆ ಕಿರಿಕಿರಿ, ಶಾಸಕರಿಗೂ ಬೇಡುವಂತೆ ಕೇಂದ್ರ ಜವಾಬ್ದಾರಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಲೋಕಸಭೆ ಚುನಾವಣೆ ಟಿಕೆಟ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲ ನಾವು ನೋಡ್ಕೋತೀವಿ ಸ್ವಾಮಿ, ನಿಮಗೆ ರಿಸಲ್ಟ್ ತಾನೇ ಬೇಕು ಅಂತ ಒಂದಷ್ಟು ಜನ ಉತ್ಸಾಹದಿಂದ ಮುನ್ನೋಗುತ್ತಿದ್ರೆ, ದಮ್ಮಯ್ಯ ಅಂತೀವಿ ಲೋಕಸಭೆ ಸವಾಸ ಬೇಡ, ನಮ್ ಪಾಡಿಗೆ ನಾವು ಬಿಟ್ಬಿಡಿ, ಮಿನಿಸ್ಟರ್ ಆಗೋ ಇರ್ತೀವಿ, MLA ಆಗೋ ಉಳ್ಕತೀವಿ ಸಾಕು ಅಂತ ಒಂದಷ್ಟು ಜನ. ಮಿನಿಸ್ಟರ್ಗಳಿಗೆ ನಿಂತ್ಕೊಳ್ಳಿ ಅಂದ್ರೆ ಯಾಕಯ್ಯ ಬೇಕು, ಹೆಂಗೋ ಲೆಕ್ಕಾಚಾರ ಮಾಡ್ಕೊಂಡು ಮಿನಿಸ್ಟರ್ ಆಗಿದೀವಿ, ಅಪ್ಪಿ ತಪ್ಪಿ ರಿಸಲ್ಟ್ ಉಲ್ಟಾ ಆಗ್ಬಿಟ್ಟು. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಏನ್ ಗತಿ ಆಯ್ತು, ಗೆದ್ಬಿಟ್ರೆ ಏನ್ ಮಾಡಕ್ಕಾಯ್ತದ, ಬರೀ MP ಆಗಿತ್ಕೊಂಡು ಏನ್ ಅಧಿಕಾರಕ್ಕೆ ಬರ್ತೀವ, ಆ ನಂಬಿಕೆ ಒಂದಷ್ಟು ಜನ ಕಾಂಗ್ರೆಸ್ನವ್ರಿಗೆ ಇಲ್ಲ. ಹೌದು ವೀಕ್ಷಕರೇ, AICC ಸಿದ್ದರಾಮಯ್ಯ ಅವ್ರ ಕೈಗೆ ಬ್ಯಾಟು, DK ಶಿವಕುಮಾರ್ ಅವ್ರ ಕೈಗೆ ಬಾಲು, ಹಂಗಂಗೆ ಇಬ್ರು ರೊಟೇಟ್ ಮಾಡ್ಕೊಳ್ಳಿ ಅಂತ ಕೊಟ್ಟು ಭರ್ಜರಿ ಪರ್ಫಾರ್ಮೆನ್ಸ್ ಕೊಡಿ ಅಂದ್ರೆ ಒಂದಷ್ಟು ಜನ ಪ್ಲೇಯರ್ಗಳು ಬ್ಯಾಟ್ ಇಸ್ಕೊಳಕ್ಕೂ ರೆಡಿ ಇಲ್ಲ, ಬಾಲ್ ಇಸ್ಕೊಳಕ್ಕೂ ರೆಡಿ ಇಲ್ಲ. ಇವ್ರು ಮಾತ್ರ ಹೋಗಿ ಟಾಸ್ ಹಾಕಕ್ ನಿಂತ್ಬಿಟ್ಟವ್ರೆ, ಮ್ಯಾಚ್ ನಾವು ಗೆಲ್ತೀವಿ ಅಂತ. ಎಸ್, ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ AICCಗೆ ಅತಿ ದೊಡ್ಡ ನಂಬಿಕೆಯನ್ನ ತಂದುಕೊಟ್ಟಿದೆ. ಈ ಬಾರಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಗೆಲುವನ್ನ ತಂದು ಕೊಡುವಂತಹ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು ಅಂತ ಈ ನಂಬಿಕೆ ಕೇಂದ್ರ ನಾಯಕರಿಗಿದೆ. ಈ ನಂಬಿಕೆ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವ್ರಿಗಿದೆ. ಆದ್ರೆ ಈ ನಂಬಿಕೆ ರಾಜ್ಯದಲ್ಲಿ ಕೆಲವು ಸಚಿವರಿಗೆ, ಶಾಸಕರುಗಳಿಗೆ ಇಲ್ಲ. ಎಲ್ಲಾ 28 ಲೋಕಸಭಾ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನ ಹಾಕಬೇಕಾದಂತ ಗೆಲುವಿನ ಹುರಿಯಾಳುಗಳನ್ನ ಹುಡುಕಬೇಕಾಗಿರುವಂತ ರಾಜ್ಯ ಕಾಂಗ್ರೆಸ್ಗೆ ಅತಿ ದೊಡ್ಡ ತಲೆನೋವು ಅಂದ್ರೆ, ವರ್ಚಸ್ಸಿರೋರು ಯಾಕೋ ಹಿಂದೆ ಮುಂದೆ ನೋಡ್ತಾ ಅವ್ರೆ, ಕೊಡಂಗಿರ್ ನಮ್ ಮಕ್ಕಳು ಕೊಡಿ, ನಾವು ರಿಸಲ್ಟ್ ಮಾಡ್ಕೋತೀವಿ, ನಮ್ಮನ್ನ ನಿಲ್ಲಿಸ್ಬಿಟ್ಟು ಇರೋ ಮಿನಿಸ್ಟರ್ ಪೋಸ್ಟ್ ನ ಹಾಳು ಮಾಡ್ಬೇಡಿ. ಇಲ್ಲ ಸುಮ್ನೆ ಅದೊಂದು ನಿಗಮ ಮಂಡಳಿ ಪಗ ಮಂಡಳಿ ಕೊಟ್ಬಿಡಿ ಅಂತ ನೋಡ್ಕೊಂಡಿರ್ತೀವಿ, ನಮ್ಮನ್ ಮಾತ್ರ ಎಲೆಕ್ಷನ್ ನಿಂತ್ಕೊ ಅನ್ಕೋಬೇಡಿ. ಆಲ್ರೆಡಿ ಅಸೆಂಬ್ಲಿ ಎಲೆಕ್ಷನ್ಗೆ ಇರೋ ಬರೋದೆಲ್ಲ ಖರ್ಚು ಮಾಡ್ಕೊಂಡು ಖಾಲಿ ಜೋಬ್ ಹಾಕಿ ಕುಂತ್ಬಿಟ್ಟಿದೀವಿ ಅಂತ ಒಂದಷ್ಟು ಜನ ವರ್ಚಸ್ಸಿರುವಂತಹ ಶಾಸಕರು ಹಾಗೆ ಸಚಿವರುಗಳು ಹಿಂದೆ ಸರಿಸಿದ್ದಾರೆ ಅನ್ನೋ ಚರ್ಚೆ. ಇನ್ನೊಂದಷ್ಟು ಜನಕ್ಕೆ ಬಾರಯ್ಯ ನಿಂತ್ಕೊಂಡ್ರೆ ನಾವು ನೋಡ್ಕೋತೀವಿ ಅಂತ ಪಾರ್ಟಿಯವರಂದ್ರುವೆ, ಇಷ್ಟ ದಿನ ಆಯ್ತು ಸರ್ಕಾರ ಬಂದು, 6-7 ತಿಂಗಳಾಯ್ತು, 8 ತಿಂಗಳ ಆಗಕ್ ಬಂತು, ಲೋಕಸಭೆ ಚುನಾವಣೆ ಬರಕ್ ಬಂತು, ಇವಾಗ ನಾವು ನೆನಪಾಯ್ತಿದೀವ ನಿಮ್ಗೆ? ಮಿನಿಸ್ಟರ್ ಮಾಡಿ ಅಂದ್ರೆ ನಿಮಗ್ ಬೇಕಾದವ್ರು ಮಾಡ್ಕೊ ಬಂದ್ರಿ, ನಿಗಮ ಮಂಡಳಿ ಕೊಡಿ ಅಂದ್ರೆ ಇನ್ನೂ ಮಾಡೇ ಇಲ್ಲ. ಓಲಿ ನಮ್ ಕ್ಷೇತ್ರಕ್ಕೆ ಜನ ಗೆಲ್ಸೋರೆ, ಊರ್ ಕಡೆಗೆ ಹೋಗಿ ಮಕ ತೋರ್ಸಕ್ ಆಯ್ತಾ ಇಲ್ಲ, ಅನುದಾನ ಕೊಡಿ ಅಂದ್ರು ಕೊಟ್ಟಿಲ್ಲ ಸರಿಯಾಗಿ. ಇಷ್ಟ ದಿನ ನಾವು ಬೇಡವಾಗಿದ್ವಿ, ನೀವುಗಳ ಅಧಿಕಾರ ಅನುಭವಿಸೋಕ್ ನಾವು ಗೆದ್ಕೊ ಬರ್ಬೇಕು ಮೆಜಾರಿಟಿ. ಇಲ್ಲಪ್ಪ ನಿಮ್ಗೆ ಆಮೇಲೆ ಮಿನಿಸ್ಟರ್ ಮಾಡ್ತೀನೋ, ಆಮೇಲೆ ನಿಗಮ ಮಂಡಳಿ ಕೊಡ್ತೀನಿ ಅಂತಾನು ಹೇಳಲಿಲ್ಲ. ಈಗ ಲೋಕಸಭೆ ಬರ್ತಾ ಇದೆ, ಯಾರು ಇಲ್ಲ, ನಮ್ ತಗ್ ಬರ್ತಿದ್ದೀರಾ ಅಂತ ಒಂದಷ್ಟು. ಎಸ್, ರಾಜ್ಯ ಕಾಂಗ್ರೆಸ್ ನಲ್ಲಿ ಇರುವಂತಹ ಅತಿ ದೊಡ್ಡ ಸಮಸ್ಯೆ ಇದು. ಸಚಿವರುಗಳನ್ನ ಕಣಕ್ಕಿಳಿಸಿ ಗೆಲುವನ್ನ ತಂದುಕೊಳ್ಳಲೇಬೇಕು ಅನ್ನೋದು ಒಂದು ಫಾರ್ಮುಲಾ ಆದ್ರೆ, ಸಚಿವರುಗಳನ್ನ ಇಲ್ಲೋ ಬಗ್ಗೆ ಚರ್ಚೆನೆ ಆಗಿಲ್ಲ ಅಂತ ಒಂದಷ್ಟು ಜನ ಮಿನಿಸ್ಟರ್ಗಳೇ ಹೇಳ್ತಾವ್ರೆ. ಹಂಗಾರೆ ಅವರೇ ಹೋಗಿಲ್ಲ ಅಂದ್ಮೇಲೆ ನಾವ್ಯಾಕೆ ಹೋಗ್ಬಿಟ್ಟು ಹೆಂಗೋ MLA ಹಾಕೊಂಡಿದೀವಿ, ಅಲ್ಲೋಗ್ಬಿಟ್ಟು ಹೆಚ್ಚು ಕಡಿಮೆ ಮಾಡ್ಕೊ ಬಂದ್ಬಿಟ್ಟು ನಿಮ್ ಪಾಡಿಗೆ ನೀವು ಮಿನಿಸ್ಟರ್ ಆಗಿದ್ಕೊಳ್ಳಿ, ನಾವು ಎಕ್ಸ್ಪೆರಿಮೆಂಟಿಗೆ ಮಾತ್ರ ನಾವು ಬೇಕಾ ಅಂತ. ಹೀಗಾಗಿ ಒಂದಷ್ಟು ಜನಕ್ಕೆ ಕೇಂದ್ರದ ಉಸಾರ ಬರೀನೂ ಬೇಡ, ಲೋಕಸಭೆ ಚುನಾವಣೆ ಲೆಕ್ಕಾಚಾರವೂ ಬೇಡ ಅಂತ ಕೂತ್ಕೊಂಡವ್ರೆ. ವೀಕ್ಷಕರೇ, 28 ಕ್ಷೇತ್ರಗಳಿಗೆ ಗೆಲ್ಲುವ ವರ್ಚಸ್ಸಿರುವಂತ ಅಭ್ಯರ್ಥಿಗಳನ್ನ ಹಾಕೋದು ಕಾಂಗ್ರೆಸ್ಗೆ ಅತಿ ದೊಡ್ಡ ಸವಾಲ. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.